ರಾಜ್ಯದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗಿನ ಅಂಕಿಅಂಶದ ಪ್ರಕಾರ 800ರ ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳ ಸಂಖ್ಯೆ. ಒಟ್ಟು 837 ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ 41 ಕೇಸು ಪಾಸಿಟಿವ್ ಬಂದಿದೆ. ಇನ್ನು ಇಲ್ಲಿಯವರೆಗೆ ಒಟ್ಟು 386 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಪಾಸಿಟಿವಿಟಿ ರೇಟ್ 7.1ರಷ್ಟಿದೆ. ಟೋಟಲ್ ಸಕ್ರಿಯ ಕೇಸುಗಳ ಸಂಖ್ಯೆ 444 ರಾಜ್ಯದಲ್ಲಿ. ಅಂದರೆ ಕೊರೋನಾ ಬಂದು ಸದ್ಯ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋರ ಸಂಖ್ಯೆ 444. ಉಳಿದವರು ಗುಣಮುಖರಾಗಿದ್ದಾರೆ. 837 ಕೊರೋನಾ ಕೇಸುಗಳು ಇಲ್ಲಿಯವರೆಗೆ ಪತ್ತೆಯಾಗಿರೋದು. ನಿನ್ನೆಯ ಪಾಸಿಟಿವಿಟಿ ರೇಟ್ 7.1ರಷ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಪ್ರಗತಿ, ನಿನ್ನೆ 44 ಕೇಸು, 7.1ರಷ್ಟು ಪಾಸಿಟಿವಿಟಿ ರೇಟ್. ಅಂದ್ರೆ ಮಾಸ್ ಆಗಿ ಸ್ಪ್ರೆಡ್ ಆಗ್ತಿದೆ ಅಂತ ಅರ್ಥನಾ? ಸದ್ಯ ರಕ್ಷತ್, ತಜ್ಞರ ಬಳಿ ನಾವೇನಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಇದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ಒಂದು JN1 ಉಪತಳಿ ಏನಿದೆ ಇದು ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತಾ ಇದೆ. ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವಂತಹ ಸಂಖ್ಯೆ ಜಾಸ್ತಿ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ಪುಷ್ಟಿ ಕೊಡೋ ಹಾಗೆ ಈಗ ಸದ್ಯ ಏನು ರಾಜ್ಯದ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಬರುವಂತಹ ಅಂಕಿ ಅಂಶಗಳು ಕೂಡ ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಇದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಶೇಕಡ 7.1ರಷ್ಟು ಈಗ ಕೋವಿಡ್ ಪಾಸಿಟಿವಿಟಿ ರೇಟ್ ಇರುವಂತಹದ್ದು. ಇದು ಅನೇಕರಲ್ಲಿ ಆತಂಕವನ್ನ ಕೂಡ ಮೂಡಿಸಿರುವಂತದ್ದು. ಇಲ್ಲಿವರೆಗೂ ಸುಮಾರು 444 ಜನರಿಗೆ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ. ಜೊತೆಗೆ 444 ಸಕ್ರಿಯ ಕೋವಿಡ್ ಪ್ರಕರಣ ಇದೆ. ನಿನ್ನೆ ಒಂದೇ ದಿನ 41 ಜನರಿಗೆ ಕೋವಿಡ್ ಪಾಸಿಟಿವ್ ಆಗಿರುವಂತಹದ್ದು. ಬಹುತೇಕರು ಈಗ ಆಸ್ಪತ್ರೆಗಳಲ್ಲಿ ಶೀತ, ಜ್ವರ, ಕೆಮ್ಮ ಅಂತ ಹೇಳಿ ಬರುವವರ ಸಂಖ್ಯೆ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಸೊ ಒಂದೊಮ್ಮೆ ಟೆಸ್ಟ್ ಗಳನ್ನ ಜಾಸ್ತಿ ಮಾಡಿದಾಗ ಮತ್ತೆ ಏನೋ ಇನ್ನಷ್ಟು ಪಾಸಿಟಿವ್ ಕೇಸಸ್ ಬರುವಂತಹ ಸಾಧ್ಯತೆ ಇದೆ. ಚೀನಾದಲ್ಲಿ ಈಗಾಗಲೇ ರೂಪಾಂತರಗೊಳ್ತಾ ಇರುವಂತಹ ವೈರಸ್ನ ತಳಿಯ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಬಹುತೇಕ ತಜ್ಞರು ಈಗ ಚೀನಾದಲ್ಲೂ ಕೂಡ ಹೇಳಿರುವಂತದ್ದು. ಸೊ ಅದನ್ನೆಲ್ಲ ಈಗ ರಾಜ್ಯದಲ್ಲೂ ಕೂಡ ಈ ಉಪತಳಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಅಗತ್ಯ. ರಕ್ಷತ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.